ಸ್ನೇಹಿತರೆ, ಅಂತೂ ಇಂತೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಅಮೌಂಟು ಇಂದು ಎಲ್ಲ ರೈತರ ಖಾತೆಗೆ ಜಮಾವಣೆ ಆಗಿದೆ. ಈಗ ಸಾಯಂಕಾಲ 4 ಗಂಟೆ ಸುಮಾರಿಗೆ ಈ ಒಂದು ಹಣ ಬಿಡುಗಡೆ ಆಗಿರೋದ್ರಿಂದ ತುಂಬ ಜನ ರೈತರ ಖಾತೆಗೆ ಇನ್ನೂ ಕೂಡ ಜಮಾವಣೆ ಆಗಲಿದೆ. ಹಾಗೆಯೇ ತುಂಬ ಜನರಿಗೆ ಆಲ್ರೆಡಿ ಬಂದಿದೆ ಕೂಡ. ನಿಮ್ಗೇನಾದರೂ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅಂದರೆ ಈ ಕಂತಿನ ಹಣ ಆಗಿರ್ಬೋದು ಅಥವಾ ಇದರ ಹಿಂದಿನ ಕಂತಿನ ಹಣ ಆಗಿರ್ಬೋದು, ಅಂಥ ರೈತರುಗಳು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಒಂದು ವೇಳೆ ನಿಮಗೂ ಕೂಡ ಈ ಕಂತಿನ ಹಣ ಇನ್ನೂ ಕೂಡ ನೋಟಿಫಿಕೇಷನ್ ಬಂದಿಲ್ಲ ಅಥವಾ ಯಾವುದೇ ಥರದ ಮೆಸೇಜ್ ಬಂದಿಲ್ಲ ಅಂದರೆ ಅಂಥವರು ಈ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಮುಂದೆ ನಿಮಗೆ ಹಣ ಬರುತ್ತಾ ಇಲ್ವಾ ಅಂತ ನೀವೇ ಖುದ್ದಾಗಿ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬೋದು. ಒಂದು ಆ್ಯಪ್ ಇದೆ, ಆ ಒಂದು ಆ್ಯಪ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಏನು ತನಕ ನೋಡಿ ಸ್ನೇಹಿತರೆ, ಸಂಪೂರ್ಣ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ಅದಕ್ಕೂ ಮೊದಲು ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ಇಲ್ಲಿ ಇನ್ನೊಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದು ಸರ್ಚ್ ಮಾಡ್ಕೋಬೇಕು ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಟೈಪ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಪಿ ಎಮ್ ಕಿಸಾನ್ GOA ಅಂತ. ಈ ರೀತಿ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡ್ಕೋತಾ ಇದ್ದೀನಿ. ನಂತರ ಪರ್ಮಿಷನ್ ಎಲ್ಲ ಅಲೋ ಮಾಡ್ಕೋತಾ ಇದ್ದೀನಿ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ತದನಂತರ ನಿಮಗೆ ನೆಕ್ಸ್ಟು ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ. ಅಪ್ಡೇಟ್ ಮೊಬೈಲ್ ನಂಬರ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೀವು ಲಾಗಿನ್ ಆಗಬೇಕು ಅಂದರೆ ಆ ಲಾಗಿನ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಅಲ್ಲಿ ಸೆಲೆಕ್ಟ್ ಅಂತ ಮಾಡಿ ಇಲ್ಲಿ ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಫೇಸಿಯಲ್ KYC ಲಾಗಿನ್ ಅಂತ ಇದೆ ನೋಡಿ, ನಿಮ್ಮ ಮುಖಚರ್ಯದ ಮುಖಾಂತರ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಕ್ಯಾನ್ ಪೇಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ, ಈ ರೀತಿ ಸರ್ಕಲ್ ಇರ್ತಕ್ಕಂಥದ್ದು ಒಂದು ಕ್ಯಾಮ್ರಾಗೆ ಓಪನ್ ಆಗ್ತದೆ. ಇಲ್ಲಿ ಗ್ರೀನ್ ಬರೋ ಥರ ನಿಮ್ಮ ಮುಖನ ಕರೆಕ್ಟಾಗಿ ಆ ಸೆಂಟ್ರ್ ಪಾಯಿಂಟಲ್ಲಿ ಇಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಬೇಕು. ಬ್ಲಿಂಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮದು ಸಕ್ಸಸ್ ಆಯಿತು ಅಂದರೆ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆಗಿ ಸಕ್ಸಸ್ ಆಗಿತ್ತು ಅಂದರೆ ಈ ರೀತಿ ಡ್ಯಾಶ್ಬೋರ್ಡು ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಅಲ್ಲಿ ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಸಂಪೂರ್ಣವಾದ ಮಾಹಿತಿ, ನಿಮ್ಮ ಫೋನ್ ನಂಬರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಅಡ್ರೆಸ್ ಎಲ್ಲ ಬರುತ್ತೆ. ಇಲ್ಲಿ ಲ್ಯಾಂಡ್ ಸೀಡಿಂಗು, ಆಧಾರ್ ಸೀಡಿಂಗು, KYC 3 ಕೂಡ ಎಸ್ ಅಂತ ತೋರಿಸ್ಬೇಕು. ಇದಿತ್ತು ಅಂದರೆ ಖಂಡಿತವಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ. ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಕೆಳಗಡೆ ಬಂದು ಬೆನಿಫಿಷರಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಹೆಚ್ಚಿನ ವಿವರಣ ನೋಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಪೇಜಲ್ಲಿ ಮೇಲ್ಗಡೆ ಸೆಲೆಕ್ಟ್ ಅಂತ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ತನಕ ಎಷ್ಟು ಕಂತಿನ ಹಣ ಬಂದಿದೆ ಎಲ್ಲ ಲಿಸ್ಟ್ಗಳು ಕೂಡ ಓಪನ್ ಆಗ್ತದೆ. ನಾನಿಲ್ಲಿ ಈ ರೈತನಿಗೆ 20ನೇ ಕಂತಿನ ಹಣ ಬಂದಿದೆ. ಏನಕ್ಕೆ ಅಂದರೆ 12/2/2020ರಲ್ಲಿ ಈ ರೈತ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಈ ರೈತನಿಗೆ 1 ವರ್ಷದ ಅಮೌಂಟ್ ಬಂದಿಲ್ಲ. ಆದ್ದರಿಂದ ಈ ರೈತನಿಗೆ ಈಗ ಬರ್ತಾ ಇರ್ತಕ್ಕಂಥದ್ದು 20ನೇ ಕಂತಿನ ಹಣ ಆಗಿರ್ತದೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇನ್ಸ್ಟಾಲ್ಮೆಂಟ್ ಸ್ಟೇಟಸ್ 20th ಇನ್ಸ್ಟಾಲ್ಮೆಂಟ್ ಅಂಡರ್ ಪ್ರೊಸೆಸ್ ಅಂತ ಈ ರೀತಿ ತೋರಿಸ್ತಾ ಇರ್ತದೆ. ಈ ರೀತಿ ತೋರಿಸಿದ್ರೆ 100% ಹಣ ಇವತ್ತಲ್ಲ ನಾಳೆ ಜಮಾವಣೆ ಆಗೇ ಆಗುತ್ತೆ. ನಂತರ ಇನ್ಯಾಕ್ಟಿವ್ ಆಕ್ಟಿವ್ ಅಂತ ಇರಬೇಕು. ಹಾಗೆಯೇ ಆಧಾರ್ ವೆರಿಫೈಡ್ ಅಂತ ಇರಬೇಕು. ಅದಕ್ಕಿಂತ ಮೊದಲಾಗಿ FMS ಸ್ಟೇಟಸ್ ಬಂದು ಯುವರ್ ಅಕೌಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ದ ಬ್ಯಾಂಕ್ ಆ್ಯಂಡ್ ಅಂಡರ್ ಪ್ರೊಸೆಸ್ ಅಂತ ಬರಬೇಕು. ಈ ರೀತಿ ಇತ್ತು ಅಂದರೆ ಖಂಡಿತವಾಗಿ ಸ್ನೇಹಿತರೆ ಇವತ್ತು ಬ್ಯಾಂಕ್ ರಸ್ ಇರೋದ್ರಿಂದ ಇವತ್ತು ಜಮಾವಣೆ ಆಗದೇ ಇರ್ಬೋದು. ನಾಳೆ ಅಂತೂ ಖಂಡಿತವಾಗಿ ಈ ರಾತ್ರಿ ಒಳಗೆ ನಿಮಗೆ ಸಂಪೂರ್ಣವಾಗಿ ಎಲ್ಲ ನೋಟಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ ಖಾತೆಗೆ ಹಣನೂ ಕೂಡ ಜಮಾವಣೆ ಆಗುತ್ತೆ. ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತಂಥ ಈ ಎಲ್ಲ ಸ್ಟೆಪ್ಗಳು ಕಂಪ್ಲೀಟ್ ಆಗಿಲ್ಲ ಅಂದರೆ, ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗಿತ್ತು ಅಂದರೆ ಖಂಡಿತವಾಗಿಯೂ ನಿಮಗೆ ಈ ಕಂತಿನ ಹಣ ಬರಲ್ಲ. ನೀವು ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ನೀವು ವೆರಿಫೈನ ಮಾಡಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿ ನಿಮ್ಮ ಆನ್ಲೈನಲ್ಲಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.